ಯಾರೊಬ್ರು ಇಲ್ಲಿ ಅನ್ಆಥರೈಸ್ಡ್ ಡೀಲರ್ಸ್ ಇಲ್ಲ ಸರ್, ಎಲ್ಲರೂ ಟೈಟಲ್ ಡೀಡ್ ಓನರ್ಸ್. 98-99 ಟೈಮಲ್ಲಿ ಯಾರೋ ಇಂಜಿನಿಯರ್ ಏನೋ ಕೊಟ್ಟಿದ್ದಾರೆ, ಅದೇನೋ 11 ತಿಂಗಳ ಬಾಡಿಗೆಗೆ ಕೊಟ್ಟಿದ್ದಾರೆ. ನೋಟಿಸ್ ಪ್ರಕಾರ ಎಸ್ಪಿದವರು ಇಲ್ಲಿ ಯಾರು ಇಲ್ಲ, ರಿಪಿಟೇಷನ್ ನಂಬರ್ಸ್ ನಾವು ಹೈಲೈಟ್ ಮಾಡಿದ್ದೀನಿ. ಇದು ಯಾವುದು ನಮ್ಮದಲ್ಲ, ನಾವಿಲ್ಲಿ ಯಾರು ಟೆನೆಂಟ್ಸ್ ಇಲ್ಲ. ಸೊ ಇಮಿಡಿಯೇಟ್ ಆಗಿ ಅವರಿಗೆಲ್ಲ ನೋಟಿಸ್ ಡಿಸ್ಪ್ಯಾಚ್ ಮಾಡಿದ್ದಾರೆ. ತೆರವು ಮಾಡೋದಕ್ಕೆ ಇದು ಇದೇ ಇಲ್ಲಲ್ಲ, ಪ್ರಶ್ನೆನೇ ಬರಲ್ಲ. ಅಬ್ಸಲ್ಯೂಟ್ಲಿ ತಪ್ಪು ಮಾಹಿತಿ, ಅದೇನು ಅಂತಾನೆ ಗೊತ್ತಿಲ್ಲ. ಇದಕ್ಕೆ ನಂಗೆ ಮೀಡಿಯಾದಲ್ಲಿ ಬಂದಾಗಲೇ ನಾವು ಎಚ್ಚೆತ್ಕೊಂಡಿದ್ದು, ಏನಪ್ಪ ಇದು ನಮ್ಮ ಹೆಸರು ಬರ್ತಾ ಇದೆಯಲ್ಲ ಅಂತ. ಡ್ಯೂಪ್ಲಿನ್ ಕಾಂಪ್ಲೆಕ್ಸಲ್ಲಿ ನಾವು ಅವ್ರು ಹೇಳೋ ಪ್ರಕಾರ ಅನ್ಆಥರೈಸ್ಡ್ ಡೀಲರ್ಸ್ನ ವೇಕೆಂಟ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಯಾರೊಬ್ಬರು ಇಲ್ಲಿ ಅನ್ಆಥರೈಸ್ಡ್ ಡೀಲರ್ಸ್ ಇಲ್ಲ ಸರ್, ಎಲ್ಲರೂ ಟೈಟಲ್ ಡೀಡ್ ಓನರ್ಸ್. 1978ಇಂದಾನು ನಾವೆಲ್ಲ ಓನರ್ಸ್. 78ಅಲ್ಲಿ ಹೊಡೆದಾಕಿ 80 ಅಲಾಟ್ಮೆಂಟ್ ಮಾಡಿದಾಗ್ಲಿಂದಾನು ನಾವೆಲ್ಲ ಓನರ್ಸ್ ಇದ್ದೀವಿ ಇಲ್ಲಿ. ಸೊ ನಮ್ಗೆ ಯಾವತ್ತೂ ನಾವು ಬಾಡಿಗೆದಾರರು ಅಂತ ನಾವು ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಅಥವಾ ಯಾರೋ ನಮ್ಮನ್ನು ಬಾಡಿಗೆದಾರರು ಅಂತ ಕರೆದಿಲ್ಲ. ಜನಗಳಿಗೂ ಗೊತ್ತು ನಾವಿಲ್ಲಿ ಸರ್ ಒಂದು 50 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿರೋರು ಎಷ್ಟು ಜನ ಇದ್ದಾರೆ. ಎಲ್ಲರೂ ಅರ್ಧ ಮೈಸೂರಲ್ಲಿ ಪರಿಚಿತರಿದ್ದಾರೆ. ಸೊ ಅಷ್ಟು ಹಳೆ ಅಂಗಡಿಗಳು ಗುಡ್ವಿಲ್ ಮಾಡೋಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ ನೀವು ಅರ್ಥ ಮಾಡ್ಕೊಳ್ಳಿ. ಅದನ್ನು ಒಂದೇ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟು ನಮ್ಮ ಗುಡ್ವಿಲ್ನ 4 ಅಣಿಗೆ ಇಲ್ದಿರಂಗೆ ಮಾಡಿಬಿಡುತ್ತೆ. ಈಗಾಗಲೇ 3-4 ದಿನದಿಂದ ನಮಗೆ ಫೋನ್ಗಳು ಬರ್ತಾ ಇದೆ, ನಿಮ್ಗೆ ಐಟಮ್ ಕೊಡೋದೋ ಬೇಡವಾ, ಅಥವಾ ನಿಮ್ಮ ಹಳೆ ಬಾಕಿ ಹಣಗಳು ಯಾವಾಗ ತೀರಿಸ್ತೀರಿ, ನಿಮ್ದೇನೋ ಬಿಲ್ಡಿಂಗ್ ಹೊಡಿತಾರಲ್ಲ ಅಂತ. ಈ ಥರ ಸಣ್ಣ ಒಂದು ತಪ್ಪು ಮಾಹಿತಿ ನಮ್ಮ ಇಮೇಜ್ನ ಡ್ಯಾಮೇಜ್ ಮಾಡಿಬಿಡುತ್ತೆ. ಜನಗಳು ಫೋನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಕಸ್ಟಮರ್ಸ್ ಫೋನ್ ಮಾಡ್ತಾ ಇದ್ದಾರೆ, ಏನು ಸರ್ ಅಂಗಡಿ ಖಾಲಿ ಮಾಡ್ತಾ ಇದ್ದೀರಾ ಅಂತ. ಸೊ ಇವೆಲ್ಲ ಸಿಕ್ಕಾಬಡೆ ಡ್ಯಾಮೇಜ್ ಮಾಡುತ್ತೆ. ನಾವು ಅದನ್ನು ರೀಬಿಲ್ಡ್ ಮಾಡಬೇಕಾದ್ರೆ ಇನ್ನೆಷ್ಟು ಜನರೇಷನ್ಸ್ ಬೇಕೋ ಗೊತ್ತಿಲ್ಲ. ಮೂಡ ಕಮಿಷನರ್ ಹೇಳ್ತಾರೆ ಅಂತ 95ರಲ್ಲಿ ಇವರೆಲ್ಲ ಬಾಡಿಗೆ ಅದಾದ್ಮೇಲೆ 18ರಲ್ಲಿ ನಾವು ಇದನ್ನು ತೆರವುಗೊಳಿಸಬೇಕು ಅಂತ ಕೂಡ ನೀವು ಇದು ಮಾಡಿದ್ದೀವಿ. ಅದು ನಮ್ದಲ್ಲ ಸರ್. ಇಲ್ಲಿ ಆ್ಯಕ್ಚುಲಾಗಿ ಹಣ ತೋರಿಸಿ ಹಣ ಈ ಪೆಟಿಷನರ್ಸ್ ಇದಾರಲ್ಲ, ಇವ್ರು ಯಾರು ನಮ್ಮ ಕಾಂಪ್ಲೆಕ್ಸ್ಗೆ ಸಂಬಂಧ ಇಲ್ಲಿರೋದು ಏನು ನೋಡಿ ಸರ್, ಇದು ಯಾವ ನ್ಯೂಸ್ ಪೇಪರಲ್ಲಿ ಬಂದಿದೆ ನೋಡಿ, ಇದು ಯಾವುದು ರಿಟ್ ಪೆಟಿಷನ್ ನಂಬರ್ಸ್ ನಾವು ಹೈಲೈಟ್ ಮಾಡಿದ್ದೀನಿ, ಇದು ಯಾವುದು ನಮ್ಮದಲ್ಲ. ಇಲ್ಲಿ ನೋಡಿ, ವಿ ಆರ್ ರಾಂಗ್ಲಿ ಕಾಲ್ಡ್ ಆಸ್ ಟೆನೆಂಟ್ಸ್. ನಾವಿಲ್ಲಿ ಯಾರೂ ಟೆನೆಂಟ್ಸ್ ಇಲ್ಲ, ನಾವೆಲ್ಲ ಲ್ಯಾಂಡ್ ಲಾರ್ಡ್ಸು. ರಿಟ್ ಪೆಟಿಷನ್ ಯಾವುದು ನಮಗೆ ಸಂಬಂಧ ಬರ್ತಾ ಇಲ್ಲ. ಸೊ ನಾವು ಯಾವ ರೀತಿ ನಮ್ಮದು ಅಂತ ತಿಳ್ಕೊಳ್ಳೋದು, ಅಥವಾ ನಮ್ಗಳಿಗೆ ಇಲ್ಲಿ ತನಕ ಆಗಲಿ ಒಂದು ನೋಟಿಸ್ ಇಲ್ಲ. ನೋಟಿಸ್ ಸರ್ವ್ ಮಾಡಿದ್ದೀವಿ, ಮಾರ್ಚ್ ಒಳಗೆ ವೆಕೇಟ್ ಮಾಡಿಸ್ತೀವಿ ಅಂತ ಅವರು ಮಾಧ್ಯಮದಲ್ಲಿ ಹೇಳ್ತಾರೆ. ಅವ್ರು ಯಾವ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದಾರೋ, ನಮ್ಮನ್ನು ಡ್ಯೂಪ್ಲಿನ್ ಕಾಂಪ್ಲೆಕ್ಸ್ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೋ, ನಾವು ತುಂಬ ಗೊಂದಲದಲ್ಲಿದ್ದೀವಿ. ಅವರು ಖುದ್ದಾಗಿ ಒಂದು ಸತಿ ನಮ್ಮ ಹತ್ರ ಮಾತಾಡ್ಬಿಟ್ರೆ ಸರ್ ತುಂಬ ಕ್ಲಾರಿಟಿ ಬೇಕು ನಮಗೆ. ಆ್ಯಕ್ಚುಲಿ ಇಲ್ಲಿ ತನಕ ನಮಗೆ ನಮ್ಮ ಸುದ್ದಿಗೆ ಸರ್ ಯಾವುದೋ ಓನರ್ ಹತ್ರ ಬಂದು ಖಾಲಿ ಮಾಡಿ ಅಂತ ಯಾವುದೇ ಕಮಿಷನರ್ ಆದರೂ ಯಾಕೆ ಬರ್ತಾನೆ ಸರ್? ಬರೋದಿಲ್ಲ. ಅವರು ಒಳ್ಳೆ ಡಿಪ್ಲೊಮ್ಯಾಟ್ಸ್ ಸರ್, ಅವರು ಬುದ್ಧಿಜೀವಿಗಳು, ಇವಾಗಿರೋರು ಬುದ್ಧಿಜೀವಿಗಳು. ಅವರು ಅಂಥ ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿ ಕೂತಿದ್ದಾರೆ. ಸ್ವಲ್ಪ ಯೋಚನೆ ಮಾಡಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಅವರು ಜಾಗಕ್ಕೆ ಬಂದು ಸರ್ವೆ ಮಾಡಿ ಅವ್ರು ಖುದ್ದಾಗಿ ನೋಡಲಿ, ಇದು ಯಾವ ಜಾಗ, ಓನರ್ಸ್ ಇದ್ದಾರಾ, ಇಲ್ಲಿಗಲ್ ಆಕ್ಯುಪೆಂಟ್ಸ್ ಇದ್ದಾರಾ, ಅವ್ರು ಖುದ್ದಾಗಿ ನೋಡಲಿ ಅವರು. ಸೊ ಯಾರೋ ಊಹಾಪೋಹಗಳು, ಯಾರೋ ಹೇಳಿದ್ರು ಇಲ್ಲಿ ಇಲ್ಲಿಗಲ್ ಮೈಗ್ರೆಂಟ್ಸ್ ಇದ್ದಾರೆ ಖಾಲಿ ಮಾಡಿಸ್ಬಿಡಿ ಅಂತ ಹೇಳಿದ್ರೆ ಅವ್ರು ಆ ಜಾಗದಲ್ಲಿ ಕೂತ್ಕೊಂಡು ಅವರು ಯೋಚನೆ ಮಾಡಬಾರ್ದು. ಖುದ್ದಾಗಿ ಒಂದು ಸತಿ ಬರಲಿ, ನೋಡಲಿ. ನಾವೆಲ್ಲ ನಮ್ಮ ಹತ್ರ ದಾಖಲಾತಿಗಳು ಫೈಲ್ಗಳು ಇಟ್ಟಿದ್ದೀವಿ ಸರ್, ಪ್ರತಿಯೊಬ್ಬರದು. ಇನ್ಫ್ಯಾಕ್ಟ್ ಹೇಳಿದ್ನಲ್ಲ, ಮೂಡಾಗ ಮುಂಚೆ MDAಗೆ ಮುಂಚೆ ಮೂಡಾಗ ಮುಂಚೆ CITB ಮುಂಚೆ ನಾವಿದ್ದವ್ರು ಇಲ್ಲಿ. CITBನೇ ಫಾರ್ಮ್ ಆಗಿರಲಿಲ್ಲ, ಅದ್ರ ಹಿಂದಿಂದನೂ ನಾವು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ನಾವು ಮೊನ್ನೆಯವರಲ್ಲ ಸರ್ ಇಲ್ಲಿರೋರು. ಸರ್ ಸುದೀಪ್ ಅಂತ, ನಾನೊಬ್ಬ ವ್ಯಾಪಾರಸ್ಥ ಡ್ಯೂಪ್ಲಿನ್ ಕಾಂಪ್ಲೆಕ್ಸಲ್ಲಿ ಕೂಡ. ಅದು ತೆರವು ಮಾಡೋದಕ್ಕೆ ಇದು ಇದೇ ಇಲ್ಲಲ್ಲ, ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಎಲ್ಲ ಓನರ್ ಆಗಿ ನಿಮ್ಮ ಸರ್ಕಾರ ಅಂದರೆ ನಿಮ್ಮ CITB ಆವಾಗಿಂದನೂ ಎಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ರಿಜಿಸ್ಟ್ರ್ ಮಾಡಿಸಿ, ಅಮೌಂಟ್ ಎಲ್ಲ ಚಲನ್ ಕಟ್ಟಿ, ಚಲನ್ಗಳೆಲ್ಲ ಇಶ್ಯೂ ಮಾಡಿ, ಟೈಲ್ ಡೀಡು ಕೊಟ್ಟು ಎಲ್ಲ ಮಾಡಿ, ಅದು ಹೆಂಗೆ ಖಾಲಿ ಮಾಡೋ ಇದು ಬರುತ್ತೆ ಹೇಳಿ? ಮಾಡೋಕ್ಕೆ ಆಗಲ್ಲ. ಅದು ಎಷ್ಟು ವರ್ಷದಿಂದ ಇದ್ದೀರಾ ಸರ್? ನನ್ನ ಪ್ರಕಾರ ನಾನು 1990 ಅಂದರೆ ಇವತ್ತಿಗೆ 35 ವರ್ಷದಿಂದ ನಾನು ಓನರ್ ಆಗಿದ್ದೀನಿ. ಮತ್ತೆ ರಚಿತ್ ಅವರು ಹೇಳ್ತಾರೆ 95ರಲ್ಲಿ ನಾವು ಬಾಡಿಗೆ ಕೊಟ್ಟಿದ್ದು, ಅದು ಇದಕ್ಕೂ ಸಂಬಂಧವೇ ಇಲ್ದಿರೋದು. ನಮ್ಮ ಕಾಂಪ್ಲೆಕ್ಸ್ ಹೆಸರು ಬಂದೇ ಇಷ್ಟೊಂದು ಗೊಂದಲ ಆಗಿದೆ. ಅವರು ಸರಿಯಾಗಿ ಮಾಹಿತಿ ತಗೊಳ್ಳದೆ ಅವರು ವರದಿ ಕೊಟ್ಟಿರೋದೇ ಇಷ್ಟೊಂದು ಆತಂಕಕ್ಕೆ ಕಾರಣ ಅಂತ ನಾವು ಭಾವಿಸ್ತೀವಿ. ಸರಿಯಾದ ಮಾಹಿತಿ ಅದಕ್ಕೆ ಗೊತ್ತಿಲ್ಲದೇ ಈ ಥರ ಇಷ್ಟೊಂದು ಆಗಕ್ಕೆ ಕಾರಣ ಅಂತ ನಾವು ಅನ್ಕೊಂಡು ಸರ್, ಏನೇ ತೆರವು ಮಾಡಬೇಕಂದ್ರೆ ಮೊದಲು ಎಲ್ಲರಿಗೂ ನೋಟಿಸ್ ಕೊಡಬೇಕಾಗತ್ತೆ, ಕಾನೂನುಬದ್ಧವಾಗಿ ನೋಟಿಸ್ ಕೊಡಬೇಕು. ಇಲ್ಲಿ 40 ಜನಕ್ಕೆ ಒಬ್ರಿಗೂ ನೋಟಿಸ್ ಬಂದಿಲ್ಲ. ಮತ್ತು ಖಾಲಿ ತೆರವು ಮಾಡೋದಕ್ಕೆ ಏನು ಆಸ್ಪದ ಇರುತ್ತೆ? ಏನೂ ಇರಲ್ಲ ಸರ್. ಈಗ ನೀವು ಏನೇ ತೆರವು ಮಾಡಿಸ್ಬೇಕಂದ್ರೆ ನೀವು ಆದೇಶ ಮಾಡಿದ್ರು ಸಹ ಒಬ್ರಿಗೂ ನೋಟಿಸ್ ತಲುಪಿಲ್ಲ. ನೋಟಿಸ್ ಬರದೆ ನಿಮಗೆ ಹೇಗೆ ಮಾಡ್ತೀವಿ? ನಮಗೂ ಅದಕ್ಕೆ ಸಂಬಂಧ ಇಲ್ದಿರೋದಕ್ಕೆ ನೀವು ಯಾರಿಗೆ ನೋಟಿಸ್ ಸರ್ವ್ ಮಾಡಿದ್ದೀರಾ, ಯಾರಿಗೆ ಕೊಡಬೇಕು ಅನ್ನೋದೇ ನಿಮಗೆ ಕರೆಕ್ಟ್ ಮಾಹಿತಿ ಇಲ್ಲ ನಿಮಗೆ. ಅಂದರೆ ಇದು ಲೀಗಲ್ ಆಗಿದ್ದರೆ ಟೈಟಲ್ ಡೀಡ್ ಆಗಿರ್ಬೋದು, ನೀವು ಕಂದಾಯ
ಕಟ್ಟೋದಾಗಿರ್ಬೋದು ಇದನ್ನೆಲ್ಲ ಯಾವ ರೀತಿ ಅವರೇ ಕೊಟ್ಟರು ಅಂತ, ಅವರ ಇಲಾಖೆಯಲ್ಲಿ ಯಾವ ರೀತಿ ಕೊಟ್ಟರು ಅಂತ? ಅದೇ ಅದು 3 ಈಗ ಫಸ್ಟು CITB ಅಂತಿತ್ತು, ಆಮೇಲೆ ಮೂಡ ಆಯಿತು, ಈಗ MD ಅಂತ ಮಾಡಿದ್ದಾರೆ. ಇವ್ರು 20 ವರ್ಷಕ್ಕೆ ಒಂದೊಂದು ಸಂಸ್ಥೆನ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಾವುಗಳು ಆ ಥರ ಚೇಂಜ್ ಮಾಡೋಕ್ಕಾಗಲ್ಲಲ್ಲ ಸರ್. ನಾವಾಗೆ ನಾವು ಬದುಕಬೇಕಾಗತ್ತಲ್ವ. ಇವ್ರು ಈ ಥರ ಚೇಂಜ್ ಮಾಡ್ಕೊಂಡು ಹೋದ್ರೇ ಅಲ್ಲಿ ಮಾಹಿತಿ ಸಿಗ್ತಾ ಇಲ್ವಾ? ಅದೇ ಅವರು ಬಂದು ಇನ್ಸ್ಪೆಕ್ಷನ್ ಮಾಡದೆ ಮಾಧ್ಯಮದ ಮುಂದೆ ಕೊಟ್ಟಿರೋದೇ ತಪ್ಪು ಅಂತ ಭಾವಿಸ್ತಾ ಇದ್ದೀವಿ ಅಷ್ಟೇ. ಇದ್ರೆ ಭೇಟಿ ಮಾಡ್ತೀರಾ ಅವ್ರನ್ನ? ಹೋಗಿ ನೆನ್ನೆ ಎಲ್ಲ ಹೋಗಿ ಕುತ್ಕೊಂಡು ಖುದ್ದಾಗೆ ಭೇಟಿ ಮಾಡಬೇಕಂತ 4-5 ಸರಿ ಹೋದೆ, ಯಾರೂ ಭೇಟಿ ಮಾಡೋಕ್ಕೆ ಸಿಕ್ಕಲಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ, ಏನಾದ್ರು ನೋಟಿಸ್ ಆ ಥರ ಏನಾದ್ರು ಬಂದರೆ ನಾವು ಏನು ಅಂತ ಕೇಳಿದೆ. ಯಾಕಂದ್ರೆ ನಮಗೂ ಅದಕ್ಕೆ ಸಂಬಂಧಪಟ್ಟಿಲ್ದಿರೋದಕ್ಕೆ ನಾವು ಏನು ಕ್ರಮ ತೊಗೊಳಕ್ಕಾಗತ್ತೆ? ಏನು ಕೋರ್ಟ್ಗೆ ಹೋಗ್ತೀರಾ? ಈಗ ಸಂಪೂರ್ಣವಾಗಿ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್? ಎಲ್ಲರೂ ಅವ್ರವ್ರ ಓನರ್ ಅಲಾಟ್ಮೆಂಟ್ ಆಗಿರೋರು ಎಲ್ಲ ಓನರ್ಗಳ ಹತ್ರ ಅವ್ರವ್ರ ದಾಖಲಾತಿಗಳು ಎಲ್ಲರ ಹತ್ರನೂ ರೆಡಿ ಇದೆ. ಎಷ್ಟು ಮಳಿ? 40 ಅಂಗಡಿ ಇದ್ದಾವೆ. 40ರಲ್ಲಿ 70 ಭಾಗ ಎಲ್ಲ ಓನರ್ಗಳೇ ಇದ್ದಾರೆ. ಸರ್ ಗೊಂದಲ ಇಲ್ಲಿ ಯಾರು ಅವನು ಇದ್ರ ಪ್ರಕಾರ ನೋಟಿಸ್ ಪ್ರಕಾರ ಇಲ್ಲಿ ಯಾರೂ ಇಲ್ಲ. ಅಲ್ಲಿ ನೋಟಿಸ್ ಪ್ರಕಾರ ಹೆಸರಿರೋರು ಇಲ್ಲಿ ಯಾರೂ ಇಲ್ಲ, ಒಬ್ಬರು ಇಲ್ಲ. ಡೂಪ್ಲಿಂಗ್ ಕಾಂಪ್ಲೆಕ್ಸಲ್ಲಿ ಎಲ್ಲ ಹೊರಗಡೆ ಇರ್ಬೋದು, ಅರ್ಸೋಡೋದು ಇರ್ಬೋದೇ ಹೊರತು ಡೂಪ್ಲಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಯಾರೂ ಒಬ್ಬರು ಇಲ್ಲ. ಇಲ್ಲಿ ಅವ್ರ ಹೆಸರುಗಳು ಇಲ್ಲ. ಇಲ್ಲಿ ಅದಕ್ಕಿದ್ಗೂ ಸಂಬಂಧ ಪಡಿಕಿಲ್ಲ. ಇದು ಸುಮ್ಮನೆ ಇದು ನಮ್ಮ ಇದೇನಾಗುತ್ತೆ ಅಂತ ಎಲ್ರಿಗೂ ಇದು ಕೆಡಿಸ್ತಾ ಇದ್ದಾರೆ ಅಷ್ಟೇ. ಕಾರಣ ಅಂದರೆ ಎಲ್ಲರ ಹತ್ರ ಇದೆ, ಡಾಕ್ಯುಮೆಂಟ್ಸ್ಗಳೆಲ್ಲ ಎಲ್ಲ ಇದೆ. ಅವ್ರು ಯಾರು ಈಗ ಹಾಕಿರೋ ಪ್ರಕಾರ ಯಾರ್ದು ಇಲ್ಲ ಅಲ್ಲಿ ಹೆಸರುಗಳು. ನೋಟಿಸ್ ಕೊಟ್ಟಿರೋದು ಯಾರಿಗೂ ಕೊಟ್ಟಿಲ್ಲ. ನೋಟಿಸ್ ಇಲ್ಲಿ ಯಾರೋ ಬೇರೆಯವ್ರು ಕೊಟ್ಟಿರ್ಬೋದು, ಆದರೆ ಮೈಸೂರು ಕಾಂಪ್ಲೆಕ್ಸ್ ಒಳಗಡೆ ಯಾರಿಗೂ ಕೊಟ್ಟಿಲ್ಲ. ಕಾಂಪ್ಲೆಕ್ಸ್ ನೀವು ಎಷ್ಟು ವರ್ಷದಿಂದ ಇದ್ದೀರಿ? ನಾವು ಒಂದು 30 ವರ್ಷದಿಂದ ಇದ್ದೀವಿ. ಅವಾಗೆಲ್ಲ ಇಲ್ಲದೆ ಬರೋದು ಈಗ ಹೇಗೆ? ಹಂಗೆ ಗೊತ್ತಿಲ್ಲ, ಏನಾಗ್ತಾಯಿದೆ ಗೊತ್ತಿಲ್ಲ. ಅದನ್ನು ಅವರೇ ಕ್ಲಾರಿಟಿ ಕೊಡಬೇಕು ಅದಕ್ಕೆ. ಯಾಕಂದರೆ ಹೈಕೋರ್ಟು ಹೈಕೋರ್ಟಲ್ಲಿ ಕಳಿಸಿರೋದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲಿ ಹೆಸರು ಬಂದಿರೋದು ಇಲ್ಲಿ ಯಾರ್ದು ಇಲ್ಲ. ಇಲ್ಲಿ ಎಲ್ಲ ಹೊರಗಡೆ ಇರೋದು ಹಸೋಡಲ್ಲಿ ಇರಬೇಕು ಅಷ್ಟು ಬಿಟ್ಟರೆ ಇಲ್ಲಿ ನೋಡಿದರೆ ಯಾರ್ದು ಇಲ್ಲ. ಅದು ಕೊಟ್ಟಿರೋ ಪ್ರಕಾರ ಯಾರ್ದು ಇಲ್ಲ ಹೆಸರುಗಳಿಲ್ಲ. ಹಾಗಾಗಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತಿದ್ದೀವಿ ಅಷ್ಟೇ. ತೆರವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಮುಂದಿನ ತಿಂಗಳುಗಳಲ್ಲಿ ತೆರವು ಮಾಡ್ಸೋಕ್ಕೆ ಕಾನೂನು ಪ್ರಕಾರ ಏನೈತೆ ನೋಡಬೇಕು. ನಿಮ್ಮ ಒಂದು ಇಲ್ಲಿರೋದ್ರ ಅಲ್ಲ, ತೆರವು ಮಾಡ್ಸೋಕ್ಕಾಗಲ್ಲ. ಕಾನೂನು ಪ್ರಕಾರ ಎಲ್ಲ ಉದ್ಭವಿಸಲ್ಲ. ಅಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಪ್ರತಿಯೊಬ್ಬರು ಓನರ್ಗಳಿದ್ದಾರೆ ಇಲ್ಲಿ. ಹಾಗಾಗಿ ಇದಾಗಿತ್ತು ಅಷ್ಟೇ. ಸರ್ ಅದೇ ಈಗ ಆಗಲೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು ಪ್ರತಿಯೊಬ್ಬರು ಹೇಳ್ದಿರೋ ರೀತಿ ಪ್ರಕಾರ ಇಲ್ಲಿ ನಾವೇನು ಕಾಂಪ್ಲೆಕ್ಸಲ್ಲಿ ನಾವು ಒಂದು 50-60 ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿಯವರೆಲ್ಲನೂ ಓನರ್ಸ್ಗಳನ್ನೇ, ಇಲ್ಲಿ ಯಾರೂ ಟೆನೆಂಟ್ಸ್ ಇಲ್ಲ. ಸೊ ಅದು ಫಸ್ಟ್ ಕ್ಲಾರಿಫಿಕೇಷನ್ ನಿಮಗೆ. ಎರಡನೇದಾಗಿ ಡೂಪ್ಲಿನ್ ಕಾಂಪ್ಲೆಕ್ಸ್ ಅನ್ನೋ ಹೆಸರು ಬಂದಿದೆ. ಇದು ನಿಮಗೆ ಗೊಂದಲಮಯ. ಇದು ಹೇಗೆ ಬಂತು ಅನ್ನೋದು ನಮಗೂ ಗೊತ್ತಿಲ್ಲ. ಆಕಸ್ಮಿಕವಾಗಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನಮಗೆ ಗೊತ್ತಾಯಿತು ಈ ಥರ ಡೂಪ್ಲಿನ್ ಕಾಂಪ್ಲೆಕ್ಸ್ ಹೆಸರು ಬಂದಿದೆ ಅಂತ. ಆದರೆ ಇಲ್ಲಿರೋ ವ್ಯಾಪಾರಸ್ಥರ ಪೈಕಿಲಿ ಯಾರೂ ಟೆನೆಂಟ್ಸ್ ಇಲ್ಲ. ಆಮೇಲೆ ಇಲ್ಲಿ ನಿಮಗೆ ರಿಟ್ ಪಿಟಿಷನ್ ಹಾಕಿದಾರಲ್ಲ, ಅಲ್ಲಿ 9 ಜನ ಏನು ಹೈಕೋರ್ಟ್ ಆರ್ಡರ್ಸ್ ಪಾಸ್ ಆಗಿದೆಯಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಸೊ ಇದು ನಮಗೆ ಒಂದು ಪ್ರಶ್ನೆ ಆಗಿದೆ, ಇದು ನಮ್ಮ ಹೆಸರು ಯಾಕಪ್ಪ ಬಂತಿಲ್ಲಿ, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಸೊ ಇಲ್ಲಿ ಇಲ್ಲೀಗಲ್ ಆಗಿ ಯಾರೂ ಇಲ್ಲ. ಇಲ್ಲಿ ಇಲ್ಲಿರೋ ವ್ಯಾಪಾರಸ್ಥರುಗಳ ಹತ್ರ ಎಲ್ಲರ ಹತ್ರನೂ ಎಲ್ಲ ಸಂಬಂಧಪಟ್ಟ ದಾಖಲಾತಿಗಳು ಇದೆ. ಅಲಾಟ್ಮೆಂಟ್ ಲೆಟ್ರಿಂದ ಹಿಡಿದು ಕಡೆಗೆ ಟೈಟಲ್ ಡೀಡ್ವರೆಗೂ, ಈಗ ಮೊನ್ನೆ ಈ ಖಾತಾವರೆಗೂ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದರಲ್ಲಿ ಯಾವುದೋ ಒಂದು ಗೊಂದಲಗಳು ಇಲ್ಲ. ನಮ್ಮ ಕಂಪ್ಲೀಟ್ ನಾವೆಲ್ಲ ಇಲ್ಲಿ ಪ್ರಾಪರ್ಟಿ ಅಬ್ಸಲ್ಯೂಟ್ ಓನರ್ಸ್. ಬರಲ್ಲ ಸರ್, ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ, ಬಟ್ ಅವರು ಬ್ಯುಸಿ ಶೆಡ್ಯೂಲಿಂದ ನಮಗೆ ಭೇಟಿ ಮಾಡೋಕ್ಕೆ ಆಗಿಲ್ಲ. ಇನ್ನು ಮುಂದೆ ದಿನಗಳಲ್ಲಿ ನಾವು ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅವ್ರನ್ನ ಭೇಟಿಯಾಗಿ ನಾವು ಕ್ಲಾರಿಫಿಕೇಷನ್ ಕೇಳ್ತೀವಿ ಸರ್. ಇಲ್ಲ, ಇದು ನಮಗೆ ಇಲ್ಲಿ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬಾಡಿಗೆಯವ್ರು ಯಾರೂ ಇಲ್ಲ. ಇಲ್ಲಿ ಎಲ್ಲ ಓನರ್ಸ್, ಅಬ್ಸಲ್ಯೂಟ್ ಓನರ್ಸ್. ಸೊ ಹಾಗಾಗಿ ಬಾಡಿಗೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಇಲ್ಲಿ ಯಾರನ್ನ ಉಲ್ಲೇಖ ಆಗಿದೆ ಅನ್ನೋದಕ್ಕೆ ಈಗ ನಮಗೆ ಪ್ರಶ್ನೆ ಆಗಿದೆ. ಹೆಸರುಗಳು ಇಲ್ಲಿ ಈ ಉಲ್ಲೇಖ ಆಗಿರೋ ಪೆಟಿಷನ್ಗಳು ಹಾಕಿದಾರಲ್ಲ, ಮತ್ತು ಹೈಕೋರ್ಟ್ ಆರ್ಡರ್ಸ್ ಆಗಿದೆಯಲ್ಲ, ಇಲ್ಲಿ ಯಾರ್ದು ಹೆಸರಿಲ್ಲ. ಇದು ಒಂದು ಗೊಂದಲ ಕ್ರಿಯೇಟ್ ಆಗಿದೆ. ಅವ್ರು ಯಾರು ಅನ್ನೋದು ನಮಗೂ ಗೊತ್ತಿಲ್ಲ. ಇಲ್ಲಿ ಅವ್ರು ಯಾರು ಅನ್ನೋದು ನಮಗೂ ಒಂದು ಗೊಂದಲಗಳಿವೆ. ಅಥವಾ ಹೊರಗಿನವರ ಅನ್ನೋದು ಒಂದು ನಮಗೆ ಒಂದು ಇಲ್ಲಿ ಅದು ಪ್ರಶ್ನೆನೇ ಬರೋದಿಲ್ಲ. ಇಲ್ಲಿ ಅಬ್ಸಲ್ಯೂಟ್ ಓನರ್ ಆಗೋದ್ರಿಂದ ಆ ಪ್ರಶ್ನೆನೇ ಬರೋದಿಲ್ಲ. ಖಾಲಿ ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿವೆ. ನಿಮ್ಗೇನು ಬೇಕು ಎಲ್ಲ ದಾಖಲಾತಿ ನಾವು ಕೊಡ್ತೀವಿ ಬೇಕಾದ್ರೆ ಸರ್ಕಾರಕ್ಕೆ. ಸರ್ 1978ನೇ ಇಸ್ವಿಯಿಂದನೂ ಟಿಲ್ ಟುಡೇ ಲಾಸ್ಟ್ ಈ ಖಾತಾ ಮಾಡೋವರೆಗೂ ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿವೆ.